Yeah, dear students, in the last video we learned expression for electric potential at a point due to point charge. Derive ಮಾಡಿದ್ದೀವಿ 5 marks. I think the notes ಅನ್ನು ಕರೆಕ್ಟ್ ಮಾಡ್ಕೊಂಡು ತಿಳ್ಕೊಂಡಿದ್ದೇನೆ, ಅದು ತುಂಬಾ ಇಂಪಾರ್ಟೆಂಟ್. ಹಾಗೇನೆ today's important class, it is also for 5 marks. Expression for electric potential at a point due to electric dipole. ಇವತ್ತಿನ ಕ್ಲಾಸ್ electric dipole. What is electric dipole? ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೇವೆ. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಫಸ್ಟ್ ಚಾಪ್ಟರ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ, ಇಲ್ಲಿ ಎ ಡಿಸ್ಟೆನ್ಸ್ ಇದೆ, ಇಲ್ಲಿ ಎ ಡಿಸ್ಟೆನ್ಸ್ ಇದೆ, 2a ಡಿಸ್ಟೆನ್ಸ್ ನ ಡೈಪೋಲ್ ಲೆಂತ್ ಅಂತೇವೆ. ಸ್ಮಾಲ್ ಡಿಸ್ಟೆನ್ಸ್ ಸಪರೇಟ್ ಆಗಿದ್ರೆ ಅದನ್ನ ಎಲೆಕ್ಟ್ರಿಕ್ ಡೈಪೋಲ್ ಅಂತೇವೆ. ಹಾಗೆ ಫಸ್ಟ್ ಲಾಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀವಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಡಿನೋಟೆಡ್ ಬೈ ಪಿ. Electric dipole moment andre product of one of the charge into dipole length. Product of one of the charge into dipole length. What is electric dipole length? What is electric dipole moment? And what is electric dipole? Idu last chapter. So again ಬೇಕು ನಮಗೆ ಈ electric dipole ಇಂದ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಡಿರೈವ್ ಮಾಡಬೇಕು. Say P be a point at distance r. P be a point at distance r from center of the dipole. ಇದು O, center of the dipole. ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್, ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಈ ಚಾರ್ಜ್ ಇಂದ ಬರುತ್ತೆ, ಅದನ್ನ V1 ಅಂತ ಕರೆದಿದ್ದೇನೆ. ಈ ಚಾರ್ಜ್ ಇಂದಲೂ ಇಲ್ಲಿ ಪೊಟೆನ್ಷಿಯಲ್ ಇದೆ, ಅದನ್ನ V2 ಅಂತ ಕರೆದಿದ್ದೇನೆ. ಸೊ ಪೊಟೆನ್ಷಿಯಲ್ at this point due to this charge at the point P is given by formula 1/4 pi epsilon naught charge divided by distance. Charge divided by distance. Again, potential at this point due to this charge 1/4 pi epsilon naught minus q into charge minus q divided by distance. In the distance AP. It is found that potential due to positive charge is positive potential. Potential due to negative charge is negative potential. Therefore, see here, potential at this point due to this charge V1 ಅಂತ ಕರೆದಿದ್ದೀವಿ. Potential at this point due to this charge V2 ಅಂತ ಕರೆದಿದ್ದೇವೆ. By superposition principle, potential at the point due to number of charges due to this charge is given by sum of potentials is called superposition principle. ಏನಂತ ಕರೀತೀವಿ ಅದನ್ನ? ಸೂಪರ್ಪೊಸಿಷನ್ ಪ್ರಿನ್ಸಿಪಲ್. ಏನು ಹೇಳುತ್ತೆ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್? ಪೊಟೆನ್ಷಿಯಲ್ at a point due to number of charges is sum of potentials due to individual charges. Therefore ಆ ಪಾಯಿಂಟ್ ಅಲ್ಲಿ ಇದು ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜ್ at B, ಇದು ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜ್ at A, ಎರಡು ಆಡ್ ಆಗುತ್ತೆ. ಈಗ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ನಿಮ್ಮ ಡೆರಿವೇಷನ್ ಸಿಕ್ಬಿಡುತ್ತೆ. V1 ಫಾರ್ಮುಲಾ ಹಾಕೊಳ್ಳಿ, V2 ಫಾರ್ಮುಲಾ ಹಾಕೊಳ್ಳಿ. ಹೇಳಿದ್ದೇನೆ ಪೊಟೆನ್ಷಿಯಲ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಇಸ್ ಪಾಸಿಟಿವ್ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇಸ್ ನೆಗೆಟಿವ್ ಪೊಟೆನ್ಷಿಯಲ್. ಈಗ ಉಳಿದಿರೋದೆಲ್ಲ ಕ್ಯಾಲ್ಕುಲೇಷನ್. Therefore total potential is q by 4 pi epsilon naught. q by 4 pi epsilon naught ಕಾಮನ್ ಇದೆ, ಕಾಮನ್ ತೆಗೆರಿ. ರಿಮೈನಿಂಗ್ here 1/bp minus here 1/ap, 1/bp minus 1/ap. ಈ bp ap ಎಲ್ಲಿಂದ ತಗೊಂಡ್ಬರೋದು? ಯು ಹ್ಯಾವ್ ಟು ಯೂಸ್ ಡಯಾಗ್ರಾಮ್ ಇಂದ bp ವ್ಯಾಲ್ಯೂ ಒಬ್ಟೈನ್ ಮಾಡಿ, ap ವ್ಯಾಲ್ಯೂ ಒಬ್ಟೈನ್ ಮಾಡಿ. bp ap ವ್ಯಾಲ್ಯೂ ಒಬ್ಟೈನ್ ಮಾಡಲಿಕ್ಕೆ ಸೀದಾ ಡಯಾಗ್ರಾಮ್ ನೋಡಿಪ್ಪ. ಈಗ ಐ ವಾಂಟ್ bp ವ್ಯಾಲ್ಯೂ ಇಲ್ಲಿ ಬರ್ತಿದ್ದೇನೆ, bp ವ್ಯಾಲ್ಯೂ ಇಲ್ಲಿ ಬರ್ತಿದ್ದೇನೆ, ap ವ್ಯಾಲ್ಯೂ ಇಲ್ಲಿ ಬರ್ತಿದ್ದೇನೆ. ಹಿಯರ್ bp, ಈ bp ವ್ಯಾಲ್ಯೂ ಬೇಕು ಅಂದ್ರೆ ಒಂದು ಪರ್ಪೆಂಡಿಕ್ಯುಲರ್ ಎಳೆಯಿರಿ OP ಮೇಲೆ. ಬಿಕಾಸ್ ಈ ಡಿಸ್ಟೆನ್ಸ್ ಜಾಸ್ತಿ ಇದೆ, ಈ ಡಿಸ್ಟೆನ್ಸ್ ಕಡಿಮೆ ಇದೆ, ಇದು ಜಾಸ್ತಿ ಇದೆ, ಈ ಡಿಸ್ಟೆನ್ಸ್ ಜಾಸ್ತಿ ಇದೆ. ಅದಕ್ಕೆ ಈಕ್ವಲ್ ಮಾಡಲಿಕ್ಕೆ ಒಂದು ಪರ್ಪೆಂಡಿಕ್ಯುಲರ್ BM ಎಳೆದಿದ್ದೇನೆ. BM is the perpendicular. It is found that BP approximately equal to MP. VP approximately equal to MP, and this MP is given by ಈ ವ್ಯಾಲ್ಯೂ ಏನಂತ ತಗೊಂಡಿದ್ದೇನೆ? ಈ ವ್ಯಾಲ್ಯೂಗೆ ಸಮ ಇದೆ. ಈ ವ್ಯಾಲ್ಯೂ ಯಾವುದಕ್ಕೆ ಸಮ ಆಗುತ್ತೆ? OP minus OM. OP minus OM is equal to MP, that is equal to BP. OP ಅಂದ್ರೆ ಏನು? that is equal to R. ನೋಡಿ, ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ನ, ಪಾಯಿಂಟ್ ಇಂದ ಸೆಂಟರ್ ಇರೋ ಡಿಸ್ಟೆನ್ಸ್ ನ R ಅಂತ ತಗೊಂಡಿದ್ದೇನೆ. OP ಅಂದ್ರೆ R. ಈಗ ಐ ವಾಂಟ್ OM ವ್ಯಾಲ್ಯೂ.
ಈ OM ವ್ಯಾಲ್ಯೂ ತರಲಿಕ್ಕೆ ಈ ವ್ಯಾಲ್ಯೂ ತರಲಿಕ್ಕೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಪರ್ಪೆಂಡಿಕ್ಯುಲರ್ ಇದ್ನಲ್ಲ OBM ರೈಟ್ ಆಂಗಲ್ ಟ್ರಯಾಂಗಲ್. ಈಗ ರೈಟ್ ಆಂಗಲ್ ಟ್ರಯಾಂಗಲ್ OMB ಟೇಕ್ cos theta. cos theta ಅಂದ್ರೆ adjacent by hypotenuse. ನೋಡಿ ಇದು adjacent, ಇದು hypotenuse. adjacent is OM, hypotenuse is OB. ನನಗೆ OM ವ್ಯಾಲ್ಯೂ ಬೇಕು, OM ಹಾಗೆ ಬರ್ಕೊಳ್ಳಿ. OB ಅಂದ್ರೆ A, center of the dipole. ಇದು A, ಇದು A, so OB is A. So what is OM value? OM value is A cos theta. OM value is A cos theta. Therefore BP value is R minus A cos theta. ಮತ್ತೆ ರಿಪೀಟ್ ಮಾಡ್ತೇನೆ, I want BP value and I want AP value. BP value ತರಲಿಕ್ಕೆ ಒಂದು ಸ್ಮಾಲ್ ಪರ್ಪೆಂಡಿಕ್ಯುಲರ್ ಹೇಳ್ಕೊಳ್ಳಿ, OM ಅಂತ ತಗೊಳ್ಳಿ, ಅದನ್ನ ಪರ್ಪೆಂಡಿಕ್ಯುಲರ್. ಇಟ್ ಈಸ್ ಫ್ರಮ್ ದಟ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ, BP ಇಸ್ ಈಕ್ವಲ್ ಟು PM. ಅಂಡ್ ಈ ವ್ಯಾಲ್ಯೂ ಇದೆಯಲ್ಲ, ಇದು ಯಾವುದಕ್ಕೆ ಸಮ? OP minus OM. OP minus OM. We know that OP is R. ಆಗಲೇ ಹೇಳಿದ್ದೀನಿ, OP is R. ಈ OM ವ್ಯಾಲ್ಯೂ ತಗೊಳ್ಳಿಕ್ಕೆ ಟ್ರಯಾಂಗಲ್ ತಗೋಬೇಕು. ಇದು ರೈಟ್ ಆಂಗಲ್ ಟ್ರಯಾಂಗಲ್ OBM, ರೈಟ್ ಆಂಗಲ್ ಟ್ರಯಾಂಗಲ್ OBM. cos theta ತಗೊಳ್ಳಿ, cos theta is adjacent by hypotenuse, OM by OB. I want OM value, OM by, we know that OB is equal to A, so OM value is A cos theta. Therefore BP is R minus A cos theta. What is BP value? R minus A cos theta. ಈ ವ್ಯಾಲ್ಯೂ ತಗೊಂಡ್ಬಂದಿದ್ದೇನೆ. ಈಗ ಈ ವ್ಯಾಲ್ಯೂ ತಂದುಬಿಟ್ರೆ 5 ಮಾರ್ಕ್ಸ್ ಸಿಕ್ಬಿಡುತ್ತೆ. AP ವ್ಯಾಲ್ಯೂ ಬೇಕಾಗಿದೆ. ನಾವು ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ AP, ನೋಡಿ ಈ ವ್ಯಾಲ್ಯೂ ತರಲಿಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಸೆಂಟರ್ ಇದು ಸ್ವಲ್ಪ ಕಡಿಮೆ ಇದೆ, ಇದಕ್ಕೆ ಈಕ್ವಲ್ ಮಾಡಲಿಕ್ಕೆ ಏನು ಮಾಡ್ತೇನೆ? ಎಕ್ಸ್ಟೆಂಡ್, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಮತ್ತೆ ಒಂದು ಪರ್ಪೆಂಡಿಕ್ಯುಲರ್ ಎಳೀರಿ, ಡ್ರಾ AL. ಇದಕ್ಕೆ ಈಕ್ವಲ್ ಮಾಡಲಿಕ್ಕೆ AP is equal to, this is not equal, ಅದಕ್ಕೆ ಈಕ್ವಲ್ ಮಾಡಲಿಕ್ಕೆ ಎಕ್ಸ್ಟೆಂಡ್ ಮಾಡ್ತೇನೆ, ಒಂದು ಪರ್ಪೆಂಡಿಕ್ಯುಲರ್ ಎಳಿತೇನೆ. ಆ್ಯಂಡ್ therefore AP is equal to PN. ಏನಂತ ತಗೊಂಡಿದ್ದೀನಿ? AP ವ್ಯಾಲ್ಯೂ is equal to PN ಅಂತ ತಗೊಂಡಿದ್ದೇನೆ. ಈ ಡಿಸ್ಟೆನ್ಸ್ ಸೇಮ್. ಆ್ಯಂಡ್ PN ಯಾವುದಕ್ಕೆ ಸಮ? PO, ಇಲ್ಲಿಂದ ಇಲ್ಲಿವರೆಗೂ PO plus ON, OP plus ON. ದಟ್ ಈಸ್ OP ವ್ಯಾಲ್ಯೂ ಗೊತ್ತಿದೆ, ಇಲ್ಲಿಂದ ಇಲ್ಲಿರೋ ವ್ಯಾಲ್ಯೂ R. ಐ ವಾಂಟ್ ON ವ್ಯಾಲ್ಯೂ. ಹಾಗೆ OM ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವೋ ಹಾಗೆ ON ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದು ಏನು ಬಂದಿತ್ತು? ಈ ವ್ಯಾಲ್ಯೂ OM is equal to A cos theta ಬಂದಿತ್ತು. ಸೇಮ್ ಟೈಮ್ ON ಆಲ್ಸೋ A cos theta ಬರುತ್ತೆ. ಬಟ್ ಯು ಹ್ಯಾವ್ ಟು ಒಬ್ಟೈನ್ ಮಾಡುವ, ಯೂಸ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ಇದನ್ನು ತಗೊಂಡಿದ್ದೆ, ಈಗ ಇದನ್ನು ತಗೊಳ್ತೇನೆ. ANO ರೈಟ್ ಆಂಗಲ್ ಟ್ರಯಾಂಗಲ್. triangle ANO ನಲ್ಲಿ cos theta is adjacent by hypotenuse, ON divided by OA. ನನಗೆ ON ವ್ಯಾಲ್ಯೂ ಬೇಕು, OA ಗೊತ್ತಿದೆ A ಅಂತ. therefore ON is equal to A cos theta. So substitute ಮಾಡಿ, ON is equal to A cos theta. therefore AP ಅಂದ್ರೆ R plus A cos theta, BP ಅಂದ್ರೆ R minus A cos theta. by chance ನೀವು ಇದನ್ನು ಬರಲಿಲ್ಲ ಅಂದ್ರೂ ಈ ವ್ಯಾಲ್ಯೂ ಗೊತ್ತಿರಲಿ. ವ್ಯಾಲ್ಯೂ BP ಅಂದ್ರೆ R minus A cos theta, AP ಅಂದ್ರೆ R plus A cos theta. ಬಂದಿರೋದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. BP ಜಾಗದಲ್ಲಿ R minus A cos theta, AP ಜಾಗದಲ್ಲಿ R plus A cos theta. Now Q by 4 pi epsilon naught retain as it is. ಹಾಗೆ ಬರೀರಿ. S A minus B, A plus B LCM ತಗೊಳ್ಳಿ. A square minus G square, R square minus A square cos square theta. LCM ತಗೊಂಡ್ರೆ R minus A cos theta ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ R plus A cos theta minus R plus A cos theta ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ R minus A cos theta. ಮ್ಯಾಥಮ್ಯಾಟಿಕ್ಸ್ that is Q by 4 pi epsilon naught, ಹಾಗೆ ಬರ್ಕೊಳ್ಳಿ. ಪ್ಲಸ್ ಆರ್ ಮೈನಸ್ ಆರ್ ಕ್ಯಾನ್ಸಲ್ ಆಯಿತು. ಮೈನಸ್ ಬಿಕಮ್ಸ್ ಪ್ಲಸ್. ಇಲ್ಲೊಂದು A cos theta ಇದೆ, 2A cos theta ಡಿವೈಡ್ ಬೈ ಡಿನಾಮಿನೇಟರ್ ಹಾಗೆ ಬರ್ತದೆ. R square minus A square cos square theta. ಎಸ್ ಇಂದ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ? ಡೈಪೋಲ್ ಮೂಮೆಂಟ್ ಅಂದ್ರೆ ಚಾರ್ಜ್ ಇಂಟು ಡಿಸ್ಟೆನ್ಸ್. ಇಲ್ಲಿ ನೋಡಿ, ಚಾರ್ಜ್ ಇಂಟು ಡಿಸ್ಟೆನ್ಸ್ is called dipole moment, PP. therefore formula is 1/4 pi epsilon naught P cos theta divided by R square minus A square cos square theta. We derived electric potential at the point P due to the dipole. Formula is P cos theta divided by R square minus A square cos square theta 1/4 pi epsilon naught. 5 ಮಾರ್ಕ್ಸ್ ಬಂದಿರುತ್ತೆ. ವೆರಿ ಸಿಂಪಲ್. ಇನ್ನೊಂದು ಸರಿ ರೀಕಾಲ್ ಮಾಡ್ತೇನೆ ನೋಡಿ. ಫಸ್ಟ್ ಏನು ಮಾಡಬೇಕು? ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಡ್ಯೂ ಟು ದಿಸ್ ಚಾರ್ಜ್ V1.
Potential at the point due to discharge V2. Potential at the point due to number of charges is by superposition principle, sum of potentials. Potential due to positive charge is positive potential, potential due to negative charge is negative potential. ಉಳಿದಿರೋದೆಲ್ಲ ಕ್ಯಾಲ್ಕುಲೇಷನ್. Q by 4 epsilon naught ಕಾಮನ್ ತೆಗೆದೇನೆ 1 over BP ಉಳಿತು, 1 over AP ಉಳಿತು. BP ವ್ಯಾಲ್ಯೂ AP ವ್ಯಾಲ್ಯೂ, BP ವ್ಯಾಲ್ಯೂ AP ವ್ಯಾಲ್ಯೂ ಯಾವ ಟೈಪ್ ಬರೋದು ಅಂತ ಇಲ್ಲಿ ಬರ್ತೀವಿ. ಹಾಗೆ ಎಕ್ಸ್ಪ್ಲೈನ್ ಮಾಡಿದೆ. ಬಿ ಪಿ ಆರ್ ಮೈನಸ್ ಎ ಕಾಸ್ ಥೀಟಾ ಬರುತ್ತೆ, ಎ ಪಿ ಆರ್ ಪ್ಲಸ್ ಎ ಕಾಸ್ ಥೀಟಾ ಬರುತ್ತೆ. ಬಿ ಪಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎ ಪಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎಸ್ ಎಲ್ ಸಿ ಎಂ ತೆಗಿರಿ. ಎಲ್ ಸಿ ಎಂ ಯು ಗೆಟ್ q into 2a, but we know that q into 2a is dipole moment, therefore your formula is 1 over 4 pi epsilon naught p cos theta by r square minus a square cos square theta. Hence we derived expression for electric potential at a point due to electric dipole. ಸೇಮ್ ಟೈಪ್ ನೋಟ್ಸ್ ಇದೆ, ಸೇಮ್ ಟೈಪ್ ಡಯಾಗ್ರಾಮ್ ಇದೆ, ಬಟ್ ಒಂದೆರಡು ಸರಿ ಬಲಿಬೇಕು. ನೀವು ಕಲಿಬೇಕು ಅಂದರೆ 5 ಮಾರ್ಕ್ಸ್, ಇದು 5 ಮಾರ್ಕ್ಸ್ ಬರುತ್ತೆ. ಬಟ್ ಫಾರ್ಮುಲಾ ಕಲಿತ ನಂತರ ಎಲ್ಲರೂ ಎಲೆಕ್ಟ್ರಿಕ್ ಡೈಪೋಲ್ ಇಂದ ಆಕ್ಸಿಯಲ್ ಲೈನಲ್ಲಿ ಫೈಂಡ್ ಔಟ್ ಮಾಡಿ, ಇಕ್ವೆಟೋರಿಯಲ್ ಲೈನಲ್ಲಿ ಫೈಂಡ್ ಔಟ್ ಮಾಡಿ. ಇದು ಎನಿ ಪಾಯಿಂಟ್ ಅಲ್ಲಿ ಸಿಕ್ತು. ಪಿ ಇಸ್ ದ ಪಾಯಿಂಟ್, ಎನಿ ಪಾಯಿಂಟ್. ಈ ಪಾಯಿಂಟ್ ಆಗ್ಬೋದು, ಈ ಪಾಯಿಂಟ್ ಆಗ್ಬೋದು, ಈ ಪಾಯಿಂಟ್ ಆಗ್ಬೋದು, ಥೀಟಾ ಥೀಟಾ ಯಾವುದೇ ಪಾಯಿಂಟ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ವಿ ನಾವು. ಬಟ್ ಆಕ್ಸಿಯಲ್ ಲೈನಲ್ಲಿ ಫೈಂಡ್ ಔಟ್ ಮಾಡಿ, ಇಕ್ವೆಟೋರಿಯಲ್ ಲೈನಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಎಸ್ ಬೈ ಚಾನ್ಸ್ ಕೇಳಿದರೆ. ನಾವು ಲೆಟ್ಸ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಆನ್ ಆಕ್ಸಿಯಲ್ ಡ್ಯೂ ಟು ಡೈಪೋಲ್. ಆಕ್ಸಿಯಲ್ ಲೈನ್ಗೆ ಫಾರ್ಮುಲಾ ಬರೀತೇನೆ, ಆಕ್ಸಿಯಲ್ ಲೈನ್. ಇದಾದ ಮೇಲೆ ಇಕ್ವೆಟೋರಿಯಲ್ ಲೈನ್ಗೆ ಫಾರ್ಮುಲಾ ಬರೀತೇನೆ, ಇಕ್ವೆಟೋರಿಯಲ್ ಲೈನ್. ಎಸ್ ಸರ್, ಆಕ್ಸಿಯಲ್ ಲೈನ್, ಇಕ್ವೆಟೋರಿಯಲ್ ಲೈನ್ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಡಿರೈವ್ ಮಾಡಿದ್ವಿ. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆನ್ ದ ಆಕ್ಸಿಯಲ್ ಲೈನ್, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಇಕ್ವೆಟೋರಿಯಲ್ ಲೈನ್ ಅಂತ ಫಸ್ಟ್ ಚಾಪ್ಟರ್ ಕಲ್ತಿದ್ದು. ಸೇಮ್ ಟೈಪ್ ಆಕ್ಸಿಯಲ್ ಲೈನ್. ವಾಟ್ ಈಸ್ ಆಕ್ಸಿಯಲ್ ಲೈನ್? ಫಸ್ಟ್ ಚಾಪ್ಟರ್. ಆಕ್ಸಿಯಲ್ ಲೈನ್ ಅಂದ್ರೆ ಇದು ಆಕ್ಸಿಸ್ ಆಫ್ ದ ಡೈಪೋಲ್. ಇಲ್ಲಿ ನೀವು ಲೈನ್ ತಗೊಂಡ್ರೆ ಇಟ್ ಇಸ್ ಕಾಲ್ಡ್ ಆಕ್ಸಿಯಲ್ ಲೈನ್. ಲೈನ್ ಪಾಸಿಂಗ್ ಥ್ರೂ ಆಕ್ಸಿಸ್ ಆಫ್ ದ ಡೈಪೋಲ್ ಇಸ್ ಕಾಲ್ಡ್ ಆಕ್ಸಿಯಲ್ ಲೈನ್. ಸೊ ನನಗೆ ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಬೇಕು ಅಂತ ತಿಳ್ಕೊಳ್ಳಿ. ಇಲ್ಲಿ ಫೈಂಡ್ ಔಟ್ ಮಾಡಿದ್ದೆ, ಇಲ್ಲಿ ಫೈಂಡ್ ಔಟ್ ಮಾಡಿದ್ದೆ, ಇಲ್ಲಿ ಫೈಂಡ್ ಔಟ್ ಮಾಡಿದ್ದೆ. ಥೀಟಾ ಮೇಲೆ ಡಿಪೆಂಡ್ ಆಗಿತ್ತು, ಥೀಟಾ ಮೇಲೆ ಡಿಪೆಂಡ್ ಆಗಿತ್ತು. ಇಲ್ಲಿ ಬೇಕು ಅಂದ್ರೆ ಆಕ್ಸಿಯಲ್ ಲೈನ್ ಬೇಕು ಅಂದ್ರೆ ಥೀಟಾ ಬಿಕಮ್ಸ್ 0. ಥೀಟಾ 0 ಆಯ್ತು. ಆಕ್ಸಿಯಲ್ ಲೈನ್ ಅಲ್ಲಿ ಥೀಟಾ 0 ಆಯ್ತು. ಥೀಟಾ 0 ಅಂದ್ರೆ cos 0 1, cos 0 1, cos theta 1. Therefore potential formula is given by 1 over 4 pi epsilon naught, 1 over 4 pi epsilon naught. ಇದು cos theta 1 ಆಗಿದೆ ಆಕ್ಸಿಯಲ್ ಲೈನ್ ಅಲ್ಲಿ ಡೈಪೋಲ್ ಮೊಮೆಂಟ್, ಡಿವೈಡ್ ಬೈ ಇದು cos theta 1 ಆಗಿದೆ r square minus a square. This is expression for electric potential on auxiliary line. Theta is 0. ನಾನು theta 0 ಆ ಕಡೆ ತಗೊಂಡೆ, ಸೆಂಟ್ರಿಂದ ಆ ಕಡೆ. ಎಲ್ಲರೂ ನಾನು ಈ ಕಡೆ ತಗೊಂಡೆ ಅಂತ ತಿಳ್ಕೊಳ್ಳಿ. ಈ ಕಡೆ theta 180 ಡಿಗ್ರಿ ಬರುತ್ತೆ, cos 180 -1 ಆಗುತ್ತೆ. ಅದಕ್ಕೆ ನಾವು ಪ್ಲಸ್ ಆರ್ ಮೈನಸ್ 1. ಪ್ಲಸ್ ಅಂದ್ರೆ that side, ಮೈನಸ್ ಅಂದ್ರೆ this side. theta 0 ಪ್ಲಸ್ ಬರುತ್ತೆ, theta 180 ಡಿಗ್ರಿ ತಗೊಂಡ್ರೆ ಮೈನಸ್ ಬರುತ್ತೆ. ಸೊ ಪೊಟೆನ್ಷಿಯಲ್ ಆನ್ ಆಕ್ಸಿಯಲ್ ಲೈನ್ ಈಸ್ ಪ್ಲಸ್ ಆರ್ ಮೈನಸ್ 1 over 4 pi epsilon naught p divided by r square minus a square. ಈಗ ಇಕ್ವೆಟೋರಿಯಲ್ ಲೈನ್ ತರ್ತೇನೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಇಕ್ವೆಟೋರಿಯಲ್ ಲೈನ್. ಯಾವ್ಯಾವ ಪಾಯಿಂಟ್ ತಗೊಂಡೆ ನಾನು ಆಲ್ರೆಡಿ? ಈ ಪಾಯಿಂಟ್ ಓವರ್, ದಿಸ್ ಪಾಯಿಂಟ್ ಓವರ್, ಡಿಪೆಂಡ್ ಅಪಾನ್ ಥೀಟಾ, ಡಿಪೆಂಡ್ ಅಪಾನ್ ಥೀಟಾ, ಡಿಪೆಂಡ್ ಅಪಾನ್ ಥೀಟಾ. ದಿಸ್ ಫಾರ್ಮುಲಾ. ಆಕ್ಸಿಯಲ್ ಲೈನ್ ಫೈಂಡ್ ಔಟ್ ಮಾಡಿದೆ, ಥೀಟಾ 0. ಆಕ್ಸಿಯಲ್ ಲೈನ್ ಫೈಂಡ್ ಔಟ್ ಮಾಡಿದೆ, ಥೀಟಾ 180 ಡಿಗ್ರಿ. ಆಕ್ಸಿಯಲ್ ಲೈನ್ ಆಯ್ತು. ಈಗ ನನಗೆ ಇಕ್ವೆಟೋರಿಯಲ್ ಲೈನ್ ಅಂದ್ರೆ ಇದು ಸೆಂಟರ್. ಇಕ್ವೆಟೋರಿಯಲ್ ಲೈನ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್. ಡೈಪೋಲ್ ಅನ್ನ 90 ಡಿಗ್ರಿನಲ್ಲಿ ಕಟ್ ಮಾಡಿ ಇದನ್ನ ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್ ಅಂತಾರೆ. ನನಗೆ ಈ ಪಾಯಿಂಟ್ ಅಲ್ಲಿ ಬೇಕು ಪೊಟೆನ್ಷಿಯಲ್, ಈ ಪಾಯಿಂಟ್ ಅಲ್ಲಿ ಬೇಕು. ಥೀಟಾ ಏನಾಗುತ್ತೆ? 90 ಡಿಗ್ರಿ. ಇಕ್ವೆಟೋರಿಯಲ್ ಲೈನ್ ಅಲ್ಲಿ ಥೀಟಾ 90 ಡಿಗ್ರಿ ಆಗುತ್ತೆ. ಥೀಟಾ 90 ಡಿಗ್ರಿ ಆದ್ರೆ cos 90 ಏನಾಯ್ತು? 0. cos theta is 0. cos theta 0 ಅಂದ್ರೆ ಪೊಟೆನ್ಷಿಯಲ್ ಏನಾಯ್ತು? 0. ಪೊಟೆನ್ಷಿಯಲ್ is 0. ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್ ಅಲ್ಲಿ ಪೊಟೆನ್ಷಿಯಲ್ 0. ಇಲ್ಲಿ ನೋಡಿ 0 0 0 0 0. ಅದಕ್ಕೆ ಈ ಲೈನ್ ಅನ್ನ ಈಕ್ವಿ ಪೊಟೆನ್ಷಿಯಲ್ ಲೈನ್ ಅಂತ ಕರೀತಾರೆ. ಬಿಕಾಸ್ ಸೇಮ್ ಪೊಟೆನ್ಷಿಯಲ್ 0 0 0. perpendicular bisector is called equipotential line because at all points on the line potential is same. Yes, this is equatorial line potential formula, this is auxiliary potential formula. ಎಲ್ಲಾದರೂ ಶಾರ್ಟ್ ಡೈಪೋಲ್ ಗೆ ಡಿರೈವ್ ಮಾಡಿ ಅಂತ ಕೇಳಿದಾಗ ತಿಳ್ಕೊಳ್ಳಿ. ಇದು ಜನರಲ್ ಆಗಿ ಎಲೆಕ್ಟ್ರಿಕ್ ಡೈಪೋಲ್, ನಾಟ್ ಶಾರ್ಟ್. ನಾನು ಇದನ್ನ ಶಾರ್ಟ್ ಮಾಡಬೇಕಂದ್ರೆ ಎಸ್ ಹಿಂದಿನ ಚಾಪ್ಟರ್ ಅಲ್ಲಿ ಶಾರ್ಟ್ ಅಂತ ಕಲ್ತಿದ್ದೇವೆ. ಯಾವಾಗ ಶಾರ್ಟ್ ಆಗುತ್ತೆ? ಇಲ್ಲಿ ನೋಡಿ, ಪಾಯಿಂಟ್ ಪಿ ಇಲ್ಲಿ ತಗೊಂಡಿದ್ದೆ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಆರ್ ಅಂತ ತಗೊಳ್ತೇವೆ. ಎಲ್ಲಾದರೂ ಈ ಪಾಯಿಂಟ್ ಅನ್ನು
ಈ ಪಾಯಿಂಟ್ ನ ತುಂಬಾ ದೂರ ತಗೊಂಡೆ ಅಂತ ಹೇಳ್ಬೋದು. ಇಲ್ಲಿ ಪೊಟೆನ್ಷಿಯಲ್ ಬೇಕು ಇಲ್ಲ, ಆರ್ ಶುಡ್ ಬಿ ವೆರಿ ಮಚ್ ಗ್ರೇಟರ್ ಕಂಪೇರ್ ಟು ಎ. ನಾನು ತಗೊಳ್ಳೋ ಪಾಯಿಂಟ್ ನ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇದೆ ಕಂಪೇರ್ ಟು ಡೈಪೋಲ್ ಲೆಂತ್. ಡೈಪೋಲ್ ಲೆಂತ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ, ಈ ಪಾಯಿಂಟ್ ತಗೊಳ್ಳೋ ಬದಲು ಇಲ್ಲಿ ತಗೊಂಡೆ ಅಂತ ಹೇಳ್ಬೋದು. R is very much greater compared to dipole length. ಆಗ ಫಾರ್ಮುಲಾ ಏನಾಗುತ್ತೆ, R very much greater A ಅಂದ್ರೆ ಇದು ನೆಗ್ಲೆಕ್ಟ್ ಆಗುತ್ತೆ. ದಿಸ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್, ನೆಗ್ಲೆಕ್ಟ್ ಮಾಡಬೇಡಿ. ಆಗ ನಮ್ಮ ಫಾರ್ಮುಲಾ ಏನಾಯ್ತು, ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 1/4πε0 P cos theta divided by R square. ಇದು ನೆಗ್ಲೆಕ್ಟ್ ಆಯ್ತು because A is very less. ಇದು ಪೊಟೆನ್ಷಿಯಲ್ ಡ್ಯೂ ಟು ಶಾರ್ಟ್ ಡೈಪೋಲ್ ಫಾರ್ಮುಲಾ. Potential due to short dipole formula, potential due to perpendicular bisector, potential due to axial line. Very important. Thank you.